ಗುಜರಾತ್ನಲ್ಲಿ ನಡೆದ ರಾಜ್ಯಸಭಾ ಚುನಾವಣಾ ಅಖಾಡ ಜಿದ್ದಾಜಿದ್ದಿನ ಕಣವಾಗಿತ್ತು. ಅದರಲ್ಲೂ ಇದ್ದ 3 ಸ್ಥಾನಗಳ ಪೈಕಿ 3ನೇ ಸ್ಥಾನಕ್ಕೆ ನಡೆದ ಪೈಪೋಟಿ ಮತ್ತಷ್ಟು ಕುತೂಹಲ ಹೆಚ್ಚಿಸಿತ್ತು. ಇನ್ನೇನು ಚುನಾವಣೆ ಮುಗಿತು, ಮತ ಎಣಿಕೆ ಆರಂಭವಾಗಬೇಕು ಅನ್ನುವಷ್ಟರಲ್ಲಿ ಅಲ್ಲಿ ಭಾರಿ ಹೈಡ್ರಾಮಾನೇ ನಡೆದು ಹೋಯಿತು. ಬಿಜೆಪಿ ರಣತಂತ್ರ, ಅದಕ್ಕೆ ಕಾಂಗ್ರೆಸ್ನ ಪ್ರತಿತಂತ್ರ. ಬೆಂಗಳೂರು ಅಹಮದಾಬಾದ್ನಲ್ಲಿ ಕೈಪಾಳೆಯದ ರೆಸಾರ್ಟ್ ರಾಜಕೀಯ. ಗುಜರಾತ್ನಲ್ಲಿ ನಿನ್ನೆ ನಡೆದ ರಾಜ್ಯಸಭೆ ಚುನಾವಣೆಗೂ ಮುನ್ನ ನಡೆದ ದೊಡ್ಡ ಹೈಡ್ರಾಮಾ ಇದು. ಇನ್ನೇನು ಚುನಾವಣೆ ಮುಗಿತು, ರಿಸಲ್ಟ್ ಬಂದ್ರೆ ಆಯ್ತು ಅಂತ ಎಲ್ಲರೂ ಅಂದುಕೊಳ್ತಿರುವಾಗಲೇ ನಿನ್ನೆ ಮತ್ತೊಂದು ಹೈಡ್ರಾಮಾ ನಡೆದೋಯ್ತು. ಮತದಾನ ಮುಕ್ತಾಯವಾದ ಬಳಿಕ ಸಂಜೆ ಶುರುವಾಗಬೇಕಿದ್ದ ಮತ ಎಣಿಕೆ ವಿಳಂಬವಾಯಿತು. ಇಬ್ಬರು ಕಾಂಗ್ರೆಸ್ ಶಾಸಕರ ಮತ ರದ್ದುಗೊಳಿಸಲು ಆಗ್ರಹ. ಸಂಜೆ 5 ಗಂಟೆಗೆ ಶುರುವಾಗಬೇಕಿದ್ದ ಮತ ಎಣಿಕೆ ವಿಳಂಬ. ಮತದಾನದ ಬಳಿಕ ಮತ ಎಣಿಕೆ ಪ್ರಕ್ರಿಯೆ ನಿನ್ನೆ ಸಂಜೆ 5 ಗಂಟೆಗೆ ಆರಂಭವಾಗಬೇಕಿತ್ತು. ಆದರೆ ಅಷ್ಟರಲ್ಲೇ ಕಾಂಗ್ರೆಸ್ಗೆ ವೋಟಿಂಗ್ನಲ್ಲಿ ನಡೆದ ಹುಳುಕೊಂದು ಕಾಣಿಸಿತ್ತು. ಹೀಗಾಗಿ ಕಾಂಗ್ರೆಸ್ ತಮ್ಮದೇ ಪಕ್ಷದ 2 ಶಾಸಕರ ಮತಗಳನ್ನು ರದ್ದುಗೊಳಿಸಬೇಕು ಅಂತ ಚುನಾವಣಾಧಿಕಾರಿಗೆ ದೂರು ನೀಡಿತು. ಮತದಾನದ ವೇಳೆ ಕಾಂಗ್ರೆಸ್ನ ಅಧಿಕೃತ ಏಜೆಂಟ್ ಇದ್ರೂ 2 ಶಾಸಕರು ಬಿಜೆಪಿಯವರಿಗೆ ತಮ್ಮ ಮತವನ್ನ ತೋರಿಸಿ ಚಲಾಯಿಸಿದ್ದಾರೆ. ಹೀಗಾಗಿ ಅವರ ಮತಗಳನ್ನ ಅನೂರ್ಜಿತಗೊಳಿಸಿ ಅಂತ ಕಾಂಗ್ರೆಸ್ ದೂರು ನೀಡಿತ್ತು. ಕೇಂದ್ರ ಚುನಾವಣಾ ಆಯೋಗಕ್ಕೆ ವಿಡಿಯೋ. ದೂರು ಪಡೆದುಕೊಂಡ ಚುನಾವಣಾ ಅಧಿಕಾರಿ ಮತದಾನ ಪ್ರಕ್ರಿಯೆಯ ವಿಡಿಯೋ ದೃಶ್ಯಗಳನ್ನು ಕೇಂದ್ರ ಚುನಾವಣಾ ಆಯೋಗಕ್ಕೆ ಕಳಿಸಿಕೊಟ್ರು. ದೂರು ಬಂದ ಹಿನ್ನೆಲೆಯಲ್ಲಿ ಮತ ಎಣಿಕೆ ಪ್ರಕ್ರಿಯೆ ವಿಳಂಬವಾಗಿತ್ತು. ಕೇಂದ್ರ ಚುನಾವಣಾ ಆಯೋಗದಿಂದ ಅಂತಿಮ ತೀರ್ಮಾನ ಕೈಗೊಳ್ಳುವವರೆಗೂ ಮತ ಎಣಿಕೆ ನಿಲ್ಲಿಸಲಾಗಿತ್ತು. ಆಯೋಗಕ್ಕೆ ಬಿಜೆಪಿ ಕಾಂಗ್ರೆಸ್ ಮ್ಯಾರಥಾನ್. 3 ಬಾರಿ ಹೋಗಿ ದೂರು ಪ್ರತಿದೂರು. ಇನ್ನು ಕೇಂದ್ರ ಚುನಾವಣಾ ಆಯೋಗಕ್ಕೆ ಕಾಂಗ್ರೆಸ್ ನಾಯಕ ಆನಂದ್ ಶರ್ಮಾ ನೇತೃತ್ವದ ನಿಯೋಗ ಮೊದಲು ಭೇಟಿ ನೀಡಿ 2 ಶಾಸಕರ ಮತಗಳನ್ನು ರದ್ದುಗೊಳಿಸಬೇಕು ಅಂತ ಮತ್ತೊಮ್ಮೆ ದೂರು ನೀಡಿತು. ಈ ನಡುವೆ ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ನೇತೃತ್ವದಲ್ಲಿ 5 ಸಚಿವರಿದ್ದ ಬಿಜೆಪಿ ನಿಯೋಗವು ಆಯೋಗಕ್ಕೆ ಭೇಟಿ ನೀಡಿ ಕಾಂಗ್ರೆಸ್ ಮನವಿ ತಿರಸ್ಕರಿಸಿ ಮತ ಎಣಿಕೆ ಆರಂಭಿಸುವಂತೆ ಮನವಿ ಮಾಡಿತು. ಇದೇ ರೀತಿ ಒಟ್ಟು 3 ಬಾರಿ 2 ನಿಯೋಗಗಳು ಆಯೋಗಕ್ಕೆ ಭೇಟಿ ನೀಡಿ ಮನವಿ ಮಾಡಿದವು. ಇಬ್ಬರು ಶಾಸಕರ ಮತಗಳನ್ನ ರದ್ದುಗೊಳಿಸಿದ ಇಸಿ. ತಡರಾತ್ರಿ ಕೊನೆಗೂ ಶುರುವಾದ ಮತ ಎಣಿಕೆ. ಚುನಾವಣಾ ಅಧಿಕಾರಿ ಕಳಿಸಿದ್ದ ದೃಶ್ಯಗಳನ್ನು ಪರಿಶೀಲಿಸಿದ ಬಳಿಕ ಕೊನೆಗೂ ಚುನಾವಣಾ ಆಯೋಗ ಕಾಂಗ್ರೆಸ್ನ 2 ಶಾಸಕರ ಮತಗಳನ್ನು ರದ್ದುಗೊಳಿಸಿತು. ಆಯೋಗದ ಈ ನಿರ್ಧಾರ ಹೊರಬೀಳುತ್ತಿದ್ದಂತೆ ಪ್ರತಿಕ್ರಿಯಿಸಿದ ಕಾಂಗ್ರೆಸ್ ಇದು ಸದ್ಯಕ್ಕೆ ಸಿಕ್ಕ ಜಯ ಅಂತ ಬಣ್ಣಿಸಿತು. तो भी ये चुनाव में ऐसी ताकतों को हमारे एमएलए जो ईमान ಇದು ಪ್ರಜಾಪ್ರಭುತ್ವದ ದೊಡ್ಡ ಗೆಲುವು. ಇದು ಕಾಂಗ್ರೆಸ್ ಕಾರ್ಯಕರ್ತರ ಆತ್ಮಸ್ಥೈರ್ಯ ಹೆಚ್ಚಿಸಲಿದೆ. ಭಾರಿ ಅಂತರದಲ್ಲಿ ಅಹಮದ್ ಪಾಟೀಲ್ ಗೆಲ್ಲಲಿದ್ದಾರೆ. ಇದು ಸತ್ಯಕ್ಕೆ ಸಿಕ್ಕ ಗೆಲುವು. अहमद भाई हमारे रिस्पेक्टेड लीडर है, लेकिन वो कांग्रेस के कैंडिडेट है और यहाँ कांग्रेस के कैंडिडेट के तौर पे ही आए थे. ಆದರೆ ಕೇಂದ್ರ ಚುನಾವಣಾ ಆಯೋಗದ ನಿರ್ಧಾರಕ್ಕೆ ಬಿಜೆಪಿ ಅಸಮಾಧಾನ ವ್ಯಕ್ತಪಡಿಸಿತು. ಆಯೋಗದ ಈ ನಿರ್ಧಾರ ಸರಿಯಲ್ಲ, ಇದನ್ನ ಒಪ್ಪಲು ಆಗಲ್ಲ ಅಂತ ಗುಜರಾತ್ ಉಪಮುಖ್ಯಮಂತ್ರಿ ನಿತಿನ್ ಪಟೇಲ್ ಅಸಮಾಧಾನ ವ್ಯಕ್ತಪಡಿಸಿದ್ರು. ಕೇಂದ್ರ ಚುನಾವಣಾ ಆಯೋಗದ ನಿರ್ಧಾರ ದುರದೃಷ್ಟಕರ. ಕಾಂಗ್ರೆಸ್ ಸುಳ್ಳು ಆರೋಪಗಳನ್ನು ಮಾಡಿದೆ. ಈ ಬಗ್ಗೆ ಚುನಾವಣಾ ಆಯೋಗ ಸರಿಯಾಗಿ ಪರಿಶೀಲನೆ ನಡೆಸಬೇಕಿತ್ತು. ಆಯೋಗ ತಪ್ಪು ನಿರ್ಧಾರ ತೆಗೆದುಕೊಂಡಿದೆ. ಆದ್ದರಿಂದ ಚುನಾವಣಾ ಆಯೋಗದ ತೀರ್ಮಾನ ಒಪ್ಪಲು ಆಗಲ್ಲ. ಆದರೆ ಚುನಾವಣಾ ಆಯೋಗ ಮಾತ್ರ 2 ಶಾಸಕರ ಮತಗಳನ್ನು ರದ್ದುಗೊಳಿಸಿ ಮತ ಎಣಿಕೆ ಆರಂಭಿಸುವಂತೆ ಚುನಾವಣಾ ಅಧಿಕಾರಿಗೆ ಸೂಚಿಸಿತ್ತು.
ಹೀಗಾಗಿ ಕೊನೆಗೂ ತಡರಾತ್ರಿ 12 ಗಂಟೆ ಸುಮಾರಿಗೆ ಇಷ್ಟೆಲ್ಲ ಹೈಡ್ರಾಮಾಗೆ ತೆರೆ ಬಿದ್ದು ಕೌಂಟಿಂಗ್ ಶುರುವಾಯಿತು. ಬ್ಯೂರೋ ರಿಪೋರ್ಟ್, TV9.